ತಿಪಟೂರಿನ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಕಲ್ಪತರು ನಾಡದ ತಿಪಟೂರು ಶಿಕ್ಷಣ ಕಾಶಿಯಾಗಿದ್ದು ಹಲವಾರು ಶಾಲಾ ಕಾಲೇಜುಗಳು ಯುವ ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆಯನ್ನ ಮಾಡ್ತಿದ್ದಾರೆ. ಈ ಜ್ಞಾನಧಾರೆ ಅನ್ನೋ ಕಾರ್ಯಕ್ರಮದಡಿ ಜನತೆಗೆ ಜ್ಞಾನ, ಸಮಾಜಕ್ಕೆ ಅರಿವು ಅನ್ನುವ ಒಂದು ಶೀರ್ಷಿಕೆಯಡಿ ತಿಂಗಳಿಗೊಂದು ಪುಸ್ತಕ ಪರಿಚಯ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನ ಇದೇ ತಿಂಗಳು ನವೆಂಬರ್ 15 ಮಕ್ಕಳ ದಿನಾಚರಣೆಯ ಮುಂದಿನ ದಿನ ಶನಿವಾರ ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನ ಈ ಮಕ್ಕಳೇ ಈ ಒಂದು ಪುಸ್ತಕವನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಈ ತಿಂಗಳ ಪುಸ್ತಕ ಪರಿಚಯ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿವೃತ್ತ ರೈಲ್ವೆ ನೌಕರರಾದಂತಹ ಶ್ರೀ ಟಿ ರಾಮಚಂದ್ರ ಅವರು ತುರುವೇಕೆರೆ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರು ಸುಮಾರು ರಾಮಚಂದ್ರ ಸರ್ ಅವರು 17-18 ವರ್ಷಗಳ ಕಾಲ ತುರುವೇಕೆರೆನಲ್ಲಿ ತಿಂಗಳಿಗೊಂದು ಪುಸ್ತಕ ಪರಿಚಯ ಮಾಡೋದರ ಮೂಲಕ ಮಕ್ಕಳಿಗೆ, ನಾಗರಿಕರಿಗೆ, ವಯೋವೃದ್ಧರಿಗೆ ಎಲ್ಲರಿಗೂ ಸಹ ಪುಸ್ತಕ ಓದುವ ಸಂಸ್ಕೃತಿ, ಅಭಿರುಚಿಯನ್ನ ಬೆಳೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಹಮ್ಮಿಕೊಂಡಿರ್ತಕ್ಕಂಥ ಕಲ್ಪತರು ಗ್ರ್ಯಾಂಡ್ ಸಭಾಂಗಣದಲ್ಲಿ ದಿನಾಂಕ 15-11-2025 ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಜ್ಞಾನಧಾರೆ ಕಾರ್ಯಕ್ರಮದ ಯಾಕೆಂದ್ರೆ ಇವತ್ತಿನ ಮಕ್ಕಳು ಈ ಕಂಪ್ಯೂಟರ್ ಹಾಗೂ ಮೊಬೈಲ್ ಯುಗದಲ್ಲಿ ಮೊಬೈಲ್ಗೆ ಒಂದು ಅಡಿಕ್ಷನ್ ಆಗಿರೋದ್ರಿಂದ ಪುಸ್ತಕ ಓದುವ, ದಿನಪತ್ರಿಕೆ ಓದುವ ಒಂದು ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ತಿಂಗಳಿಗೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ, ಯುವ ಜನರಲ್ಲಿ ಹಾಗೂ ಎಲ್ಲ ನಾಗರಿಕರಲ್ಲಿ ಪುಸ್ತಕ ಓದುವ ಸಂಸ್ಕೃತಿಯನ್ನ, ಪುಸ್ತಕ ಓದುವ ಅಭಿರುಚಿಯನ್ನ ಬೆಳೆಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಉಪಯುಕ್ತ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ಈ ಜ್ಞಾನಧಾರೆ, ಏಕೆಂದ್ರೆ ಇದು ಜ್ಞಾನದ ಯುಗ, ನಾಲೆಡ್ಜ್ ಈಸ್ ಪವರ್ ಅಂತೀವಿ, ಜ್ಞಾನವೇ ಶಕ್ತಿ. ಹಾಗಾಗಿ ನಾವೆಲ್ಲರೂ ಸಹ ಈ ಜ್ಞಾನಾರ್ಜನೆಗೆ ನಾವು ಮುಖ್ಯವಾಗಿ ಪುಸ್ತಕ ಓದುವ ಅಭಿರುಚಿಯನ್ನ, ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದು ಬಹಳ ಉಪಯುಕ್ತ ಅಂತ ನಾನು ಭಾವಿಸ್ತೀನಿ. ಈ ಒಂದು ಜ್ಞಾನಧಾರೆ ಕಾರ್ಯಕ್ರಮದಡಿ ನಡೀತಕ್ಕಂಥ ಈ ತಿಂಗಳಿಗೊಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ. ಈ ನಿಟ್ಟಿನಲ್ಲಿ ತಿಪಟೂರಿನ ಎಲ್ಲ ಸಂಘಟನೆಗಳು, ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕರು, ಮುಖ್ಯಸ್ಥರು ಹಾಗೂ ವರ್ತಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಂಗಳಿಗೊಮ್ಮೆ ನಾವು ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನ ತುಂಬಾ ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸಿಕೊಳ್ಳೋಣ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ತಿಪಟೂರಿನ, ಕಲ್ಪತರು ನಾಡಿನ ಎಲ್ಲ ನಾಗರಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ.